ನಾನು ರಮ್ಯಾ ಅವರ ಮೇಲೆ ಕೇಸ್ ಹಾಕ್ತೀನಿ, ದೂತ್ ಬೇಡ ದಿಗಂತ್ ಈ ನಿರ್ಧಾರಕ್ಕೆ ಬಂದಿದ್ದಾದ್ರೂ ಹೇಗೆ, ಏನಾಯ್ತು ಸಮಸ್ಯೆ ಏನು ಇನ್ನೋದರ ಸಂಪೂರ್ಣ ವಿಡಿಯೋನ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ದೂತ್ ಬೇಡ ದಿಗಂತ್ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇದೇ ವಾರ ಕ್ರೇಜಿ ಸ್ಟಾರ್ ಜೊತೆ ನಟಿಸಿರುವ ದಿ ಜಡ್ಜ್ಮೆಂಟ್ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ದಿಗಂತ್ ನಟಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ದೂತ್ ಬೇಡ ಸಂದರ್ಶನಗಳಲ್ಲಿ ನೀಡುವುದರಲ್ಲಿ ಬ್ಯುಸಿ ಇದ್ದಾರೆ. ಈ ವೇಳೆ ಮೋಹಕ ತಾರೆ ರಮ್ಯಾ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿಕೆ ಕೊಟ್ಟಿದ್ದಾರೆ ನೋಡ್ಕೊಂಬರೋಣ. ಇದಕ್ಕೂ ಮೊದಲು ನೀವು ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು, ದಿಗಂತ್ ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಳ್ಳುವ ಶೈಲಿ ಬದಲಾಗಿದೆ. ಒಮ್ಮೆ ಕಾಮಿಡಿ ಸಿನಿಮಾಗಳಲ್ಲಿ ನಟಿಸಿದ್ರೆ ಮತ್ತೊಮ್ಮೆ ಅತಿಥಿಯಾಗಿ ಕಾಣಿಸಿಕೊಳ್ತಾರೆ, ಇನ್ನೊಮ್ಮೆ ಕೋರ್ಟ್ ರೂಮ್ ಸಿನಿಮಾಗಳಲ್ಲಿ ನಟಿಸ್ತಾರೆ. ಹೀಗಾಗಿ ಮದುವೆ ಬಳಿಕ ದಿಗಂತ್ ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಳ್ಳುವ ಪರಿ ಬದಲಾಗಿದ್ದನ್ನ ಅವರ ಅಭಿಮಾನಿಗಳು ಕೂಡ ಗಮನಿಸ್ತಾ ಇದ್ದಾರೆ. ಈಗ ದಿ ಜಡ್ಜ್ಮೆಂಟ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಇದರಲ್ಲೂ ಪ್ರಮುಖ ಪಾತ್ರವೊಂದರಲ್ಲಿ ದಿಗಂತ್ ಕಾಣಿಸಿಕೊಳ್ಳುತ್ತಿದ್ದಾರೆ. ಇತ್ತೀಚೆಗೆ ಗೌರೀಶ್ ಹಕ್ಕಿ ಸ್ಟುಡಿಯೋ ಒಂದು ಸಂದರ್ಶನದಲ್ಲಿ ಭಾಗಿಯಾಗಿದ್ರು. ಇದರಲ್ಲಿ ನಿರೂಪಕ ಗೌರೀಶ್ ಹಕ್ಕಿ ಅವರು ನಟ ದಿಗಂತ್ಗೆ ನೀವು ಲಾಯರ್ ಅಥವಾ ಜಡ್ಜ್ ಆದ್ರೆ ಯಾರ ಮೇಲೆ ಕೇಸ್ ಹಾಕುವುದಕ್ಕೆ ಬಯಸ್ತೀರಾ ಎಂದು ಪ್ರಶ್ನೆ ಮಾಡಿದ್ರು. ಅದಕ್ಕೆ ದಿಗಂತ್ ರಮ್ಯಾ ಅವರ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಅದ್ಯಾಕೆ ಅನ್ನೋದನ್ನ ಇವತ್ತು ಕೂಡ ತಿಳಿಯೋಣ ಬನ್ನಿ ವೀಕ್ಷಕರ. ರಿಲೀಸ್ಗೆ ರೆಡಿಯಾಗಿರುವ ದಿಗಂತ್ ಸಿನಿಮಾದ ಹೆಸರೇ ದಿ ಜಡ್ಜ್ಮೆಂಟ್. ಹೀಗಾಗಿ ಇದೊಂದು ಕೋರ್ಟ್ ರೂಮ್ ಡ್ರಾಮಾ ಅನ್ನೋದನ್ನ ಸುಲಭವಾಗಿ ಹೇಳಬಹುದು. ಹೀಗಾಗಿ ನಿರೂಪಕ ಗೌರೀಶ್ ಹಕ್ಕಿ ತಮಾಷೆಯಾಗಿ ನೀವು ಕೇಸ್ ಹಾಕಿದ್ರೆ ಯಾರ ಮೇಲೆ ಹಾಕಿಸ್ತೀರಾ ಎಂದು ಪ್ರಶ್ನೆ ಮಾಡಿದ್ರು. ಅದಕ್ಕೆ ದಿಗಂತ್ ಮೋಹಕ ತಾರೆ ರಮ್ಯಾ ಅವರ ಹೆಸರನ್ನ ತೆಗೆದುಕೊಟ್ಟ ಉತ್ತರ ಮಜವಾಗಿದೆ. ನಾನು ನಿಜ ಜೀವನದಲ್ಲಿ ಲಾಯರ್ ಆಗಿದ್ರೆ ನಾನು ರಮ್ಯಾ ಅವರನ್ನ ಕರೆದು ಕೇಳ್ತೇನೆ, ಯಾಕೆ ನೀವು ಕಾಂಗ್ರೆಸ್ ಪಾರ್ಟಿಯಿಂದ ಹೊರಬಂದ್ರಿ ಅಂತ. ಅವರು ಇನ್ವೆಸ್ಟ್ಮೆಂಟ್ ಹೆಡ್ ಏನೋ ಆಗಿದ್ದರಂತಲ್ಲ, ಅದನ್ನ ಯಾಕೆ ಬಿಟ್ಟು ಬಂದ್ರಿ ಅಂತ. ಜನಕ್ಕೆ ಓಪ್ಸ್ ಇತ್ತಲ್ಲ, ರಮ್ಯಾ ಅವರು ಏನೋ ಬದಲಾವಣೆ ಮಾಡ್ತಾರೆ ಅಂತ ಎಂದು ದಿಗಂತ್ ರಮ್ಯಾ ಬಗ್ಗೆ ತಮಾಷೆಯಾಗಿ ಮಾತನಾಡಿದ್ದಾರೆ. ರಮ್ಯಾ ಹಾಗೂ ದಿಗಂತ್ ಇಬ್ಬರು ಒಟ್ಟಿಗೆ 2 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇನ್ನೊಂದು ಸಿನಿಮಾದಲ್ಲಿ ಒಟ್ಟಿಗೆ ನಟಿಸದೇ ಇದ್ರೂ ಪ್ರತ್ಯೇಕವಾಗಿ ಕಾಣಿಸಿಕೊಂಡಿದ್ದಾರೆ. ಹೀಗಾಗಿ ಇಬ್ಬರ ಒಳ್ಳೆಯ ಗೆಳತನ ತಮಾಷೆಯ ಪ್ರಶ್ನೆ ದಿಗಂತ್ ಅಷ್ಟೇ ಮಜವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಅವರೊಂದಿಗೆ 2 ಸಿನಿಮಾದಲ್ಲಿ ಜೊತೆಯಲ್ಲಿ ನಟಿಸಿದ್ದೆ. ಮೀರಾ ಮಾಧವ ರಾಘವ ಅಂತ ಸಿನಿಮಾ ಕೋರ್ಟ್ ರೂಮ್ ಡ್ರಾಮಾ ಕಿಂಗ್ ಟಿ ಎನ್ ಸೀತಾರಾಮ್ ನಿರ್ದೇಶನದಲ್ಲಿ ಆ ಒಂದು ಸಿನಿಮಾ ಮಾಡಿದ್ವಿ. ಆಮೇಲೆ ನಾಗರಹಾವು ಅಂತ ಸಿನಿಮಾ ಮಾಡಿದ್ವಿ ಎಂದು ಆ 2 ಸಿನಿಮಾಗಳನ್ನ ನೆನಪಿಸಿಕೊಂಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಸಂದರ್ಭದಲ್ಲಿ ಸಂದರ್ಶನವೊಂದರಲ್ಲಿ ದಿ ಜಡ್ಜ್ಮೆಂಟ್ ಸಿನಿಮಾದ ಬಗ್ಗೆ ಸಂದರ್ಶನವೊಂದರಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಕಾಮಿಡಿ ಸೀನ್ ಒಂದು ತಮಾಷೆಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನೀವು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.